ಟಿಎಂಸಿ ಗೂಂಡಾಗಳು ಮತ್ತ ಮಿತಿ ಮೀರ್ಯಾರ. ಗೆದ್ದ ಖುಷಿ ಒಳಗ ಬಿಜೆಪಿ ಕಾರ್ಯಕರ್ತರು ಕೈಗೆ ಸಿಗುವಲ್ರು. ಬಿಜೆಪಿ ಗೆದ್ದಿದ್ದ ಕಾರಣ ಕಾಂಗ್ರೆಸ್ ಕಚೇರಿ ಓಪನ್ ಆಗತೈತಿ. ರಾಹುಲ್ ಗಾಂಧಿ ಅವ್ರಿಗೆ ಅವರ ಕಚೇರಿ ಮುಚ್ಚಿದ ವಿಷಯ ಗೊತ್ತಿತ್ತೋ ಗೊತ್ತಿಲ್ಲೋ? পুরনো পার্টি অফিস কংগ্রেস কার্যালয় আজকে পূজা রায় চৌধুরীর নেতৃত্বে আমরা দখল করলাম, দখল মুক্ত করলাম. ದಬ್ಬಾಳಿಕೆ ತಡ್ಕೊಂಡಿದ್ದ ಹಿಂದೂಗಳು ಸಿಡಿದೆದ್ದು ಟಿಎಂಸಿ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೊಡೆಯಕತ್ತಾರೆ. ಈಗ ಪಶ್ಚಿಮ ಬಂಗಾಳದಾಗ ಹೈ ಅಲರ್ಟ್ ಘೋಷಣೆ ಮಾಡೈತಿ ಎಲೆಕ್ಷನ್ ಕಮಿಷನ್. ವೆಸ್ಟ್ ಬೆಂಗಾಲ್ನಾಗ ಈಗ ಹೈ ಅಲರ್ಟ್. ಎಲೆಕ್ಷನ್ ಕಮಿಷನ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡೈತಿ. ಚುನಾವಣೆ ಸಂದರ್ಭದಾಗ ಅಷ್ಟೆಲ್ಲ ರಾಧಾಂತಗಳು ಬಂಗಾಳದಾಗ ಆಗಿದ್ದು. ಚುನಾವಣೆ ರಿಸಲ್ಟ್ ಬಂದ ಮೇಲೆ ಅಲ್ಲಿ ಏನೇನೆಲ್ಲ ಆಗಬಹುದು ಅನ್ನೋ ಊಹೆ ಮಂದಿಗಿತ್ತು. ಆಸ್ ಯೂಶುವಲ್ ಅದೇ ರೀತಿಯ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗೈತಿ. ಎಲೆಕ್ಷನ್ ನಂತರದಾಗ ಗೆದ್ದವ್ರು ಸೋತವ್ರನ್ನ ಬೈಯೋದು, ಸೋತವ್ರು ಗೆದ್ದವ್ರನ್ನ ಬೈಯೋದು, ಜಗಳ ಆಗೋದು, ದೊಂಬಿ ಆಗೋದು, ಗಲಾಟೆ ಆಗೋದು, ಈ ರೀತಿ ಎಲ್ಲ ಕಾಮನ್. ಆದ್ರೆ ಬಂಗಾಳದಾಗ ಒಂದು ಕೈ ಹೆಚ್ಚಾಗ್ತೈತಿ. ಈಗ ಸೋಮವಾರ ರಿಸಲ್ಟ್ ಬಂದ್ರ ಇವತ್ತಿನ ತನಕ ಈ ರೀತಿಯ ಕೃತ್ಯಗಳು ಹೆಚ್ಚಾಗ್ಯಾವ. ಇದನ್ನ ತಡಿಬೇಕು ಅಂತ ಹೇಳಿ ಇವತ್ತಿನ ದಿನ ಎಲೆಕ್ಷನ್ ಕಮಿಷನ್ ಹೈ ಅಲರ್ಟ್ ಅನ್ನ ಆರ್ಡರ್ ಮಾಡೈತಿ. ಯಾರೇ ಇದ್ರೂ, ಯಾರೆಲ್ಲ ಈ ರೀತಿ ಕೃತ್ಯಗಳೊಳಗ ಭಾಗಿಯಾಗಿದ್ರು ಅವ್ರನ್ನ ಅರೆಸ್ಟ್ ಮಾಡಬೇಕು. ನೋ ಟಾಲರೆನ್ಸ್, ಯಾರನ್ನೂ ತಡ್ಕೋಬೇಕಾಗಿಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ಜ್ಞಾನೇಶ್ ಕುಮಾರ್ ಅವರು ಆರ್ಡರ್ ಮಾಡ್ಯಾರ. ಜಿಲ್ಲಾಧಿಕಾರಿಗಳಿಗೆ, ಕಮಿಷನರ್, ಡಿಜಿಪಿ, ಆರ್ಮ್ ಫೋರ್ಸಸ್ಗಳಿಗೆ ಹದ್ದಿನ ಕಣ್ಣಿಡ್ರಿ, ಯಾರೇ ಈ ರೀತಿ ಕೃತ್ಯಗಳನ್ನ ಮಾಡತ್ತಾರಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ರಿ ಅಂತ ಹೇಳಿಬಿಟ್ಟಾರ. ಈಗ ಹೆಂಗಾಗೈತಿ ಬಿಜೆಪಿ ಕಡೆಯವ್ರಿಗೆ ಅಂದ್ರೆ, ಇಷ್ಟು ದಿನ ಟಿಎಂಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೈತಿ, ನಾವು ಯಾಕೆ ಬಿಡಬೇಕು ಅಂತ ಖುಷಿ ಒಳಗೆ ಅವ್ರು ಹದ್ದು ಮೀರತ್ತಾರ. ಈ ಕಡೆ ನಮ್ಮನ್ನ ಸೋಲಿಸಿ ಬಿಟ್ರಲ್ಲ ಅಂತ ಟಿಎಂಸಿ ಗೂಂಡಾಗಳು ಇವ್ರ ಮೇಲೆ ಬೀಳತ್ತಾರ. ಈ ರೀತಿಯ ಘಟನೆಗಳು ಹೆಚ್ಚಾಗಿದ್ದಕ್ಕಾಗಿ ಎಲೆಕ್ಷನ್ ಕಮಿಷನ್ ಈ ಒಂದು ಆರ್ಡರನ್ನು ಪಾಸ್ ಮಾಡೈತಿ. ಯಾವೆಲ್ಲ ಕೃತ್ಯಗಳಾಗಿದ್ವು ಸಾಕಷ್ಟು ಆಗ್ಯಾವ. ಕೆಲವೊಂದನ್ನ ತೋರಿಸ್ತೇನೆ ಬರ್ರಿ. ಮುಖ್ಯವಾಗಿ ಬಂಗಾಳದಾಗ ಯುವ ಜನತೆ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿತ್ತು. ಸರ್ಕಾರಿ ಹಾಸ್ಟೆಲ್ಗಳು ಟಿಎಂಸಿ ಗೂಂಡಾಗಳ ಜಾಗ ಆಗಿದ್ವು, ಅವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿದ್ವು, ಅವರ ಲಾಡ್ಜ್ ಆಗಿದ್ವು, ಅವರ ಕೃತ್ಯಗಳಿಗಾಗಿ ಇದ್ದಂಥ ರೂಮ್ಗಳಾಗಿದ್ವು ಸರ್ಕಾರಿ ಹಾಸ್ಟೆಲ್ಗಳು. ಈಗ ಟಿಎಂಸಿಯ ಗೂಂಡಾಗಳನ್ನು ಹೊಡೆದು ಹಾಸ್ಟೆಲ್ನಿಂದ ಹೊರಗೆ ಹಾಕಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಒಳಗೆ ಕಾಲಿಟ್ಟಾರ. ಬಿಜೆಪಿಯ ರಣಕ ಹಳೆಯ ಸಂಭ್ರಮವನ್ನ ಅಲ್ಲಿ ಆಚರಣೆ ಮಾಡಕತ್ತು ಬಿಟ್ಟಾರ. ಟಿಎಂಸಿಯ ನಾಯಕ ಶ್ಯಾಮಲ್ ಮಿತ್ರ ಈಗ ಅಧಿಕಾರ ಕಳ್ಕೊಂಡಾರ. ಈತ ಅಧಿಕಾರದಾಗಿದ್ದಾಗ ಕಮಿಷನ್ ಕೇಳ್ತಿದ್ದ, ಲಂಚ ಕೇಳ್ತಿದ್ದ, ಒಬ್ಬೊಬ್ರು ಹೇಳೋ ಪ್ರಕಾರ ರೋಡ್ ಮೇಲೆ ಹಾದು ಹೋದ್ರೆ ಅವ್ರ ಮೇಲೆ ಉಗುಳುತ್ತಿದ್ದ, ಅವರಿಗೆ ದೌರ್ಜನ್ಯ ಮಾಡ್ತಿದ್ದ. ಈಗ ಅಲ್ಲಿ ಗೆದ್ದಿರುವ ಬಿಜೆಪಿ ಅಭ್ಯರ್ಥಿ ಕಡೆಯ ಕಾರ್ಯಕರ್ತರು ಅವನನ್ನ ನಡು ರೋಡ್ ಒಳಗೆ ತಳ್ಸಾಕತ್ತಾರ. ಅವ ಮಾಡಿದ್ದ ಅನ್ಯಾಯಕ್ಕೆ ವಾಪಸ್ ಕೊಡಾಕತ್ತಾರ. ಅಲ್ಲಿ ಆ ಘಟನೆಯಿಂದಾಗಿ ಒಂದು ರೀತಿ ಅರಾಜಕೀಯ ವಾತಾವರಣ ಸೃಷ್ಟಿಯಾಗಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದನ್ನ ಟಿಎಂಸಿ ಗೂಂಡಾಗಳ ಕೈಯಾಗ ತಡ್ಕೊಳಕ ಆಗವಲ್ತು. ಕೃಷ್ಣದಾಸ್ ಅಂಡ್ ಗ್ಯಾಂಗ್ ಬಿಜೆಪಿಯ ಅಭ್ಯರ್ಥಿಗಳನ್ನ ಸೇರಿ, ಕಾರ್ಯಕರ್ತರನ್ನ ಸೇರಿ ಅಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಂಥ
ಮಂದಿ ಮೇಲೂ ದಬ್ಬಾಳಿಕೆ ನಡ್ಸಕತ್ತಾರ, ದೌರ್ಜನ್ಯ ನಡ್ಸಕತ್ತಾರ. ಮಚ್ಚು, ಲಾಂಗು, ಪಿಸ್ತೂಲ್ ಅಂತ ವಸ್ತುಗಳನ್ನ ಹಿಡ್ಕೊಂಡು ದಾಳಿ ಮಾಡಿದ್ರು ಸಾಕಷ್ಟು ಮಂದಿಗೆ ಪೆಟ್ಟಾಗೈತೆ ಅನ್ನೋ ವರದಿ ಬಂದಾವ. ಯಾವ ರೀತಿ ಅಟ್ಟಾಡ್ಸ್ಕೊಂಡು ಹೊಂಟಿದ್ರು ನೋಡ್ರಿ. ಫಾಲ್ವಾದಾಗಿರೋ TMCಯ ಕಚೇರಿಯನ್ನ, ಜಹಂಗೀರ್ ಖಾನ್ ಅವರ ಕಚೇರಿಯನ್ನ ಬಿಜೆಪಿಯವರು ಆಕ್ರಮಿಸಿಕೊಂಡ್ರು. ಆತ ಅಲ್ಲಿ ಒಂದು ಕಚೇರಿಯನ್ನ ತೆರೆದು ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ನೂ ನಡೆಸ್ತಿದ್ದ. ಆ ಪೂರ್ತಿ ಏರಿಯಾವನ್ನ ತನ್ನ ಕಬ್ಜೆಗೆ ತಗೋಬೇಕು ಅಂತ ಪ್ರಯತ್ನ ಪಡಕತ್ತಿದ್ದ. ಈಗ ಸೋತಿದ್ದೇ ತಡ ಬಿಜೆಪಿ ವರ್ಕರ್ಸ್ ಅದನ್ನ ಒಡೆದು ಮುರಿದು ಹಾಕಿ ಬಿಜೆಪಿ ಫ್ಲಾಗ್ ಅನ್ನ ಹಾಕಿ ಆಫೀಸನ್ನ ತಮ್ಮದಾಗಿ ಮಾಡ್ಕೊಳಕ ಪ್ರಯತ್ನ ಪಡಕತ್ತಿದ್ರು. ಅಲ್ಲಿ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನ ಮುರ್ಷಿದಾಬಾದ್ ಒಳಗ ಕಮ್ಯುನಿಸ್ಟ್ ನಾಯಕ ಲೆನಿನ್ ಅವರ ಪ್ರತಿಮೆಯನ್ನ ಬಿಜೆಪಿಯ ಕಾರ್ಯಕರ್ತರು ಮುರಿದು ಹಾಕಿದ್ರು, ಹೊಡೆದ ಕೆಳಗುಳಿಸಿದ್ರು. ಮಮತಕ್ಕ ಅಧಿಕಾರಕ್ಕೆ ಬರೋ ಮುಂಚೆ ಕಮ್ಯುನಿಸ್ಟ್ ಆಡಳಿತ ಇದ್ದಾಗ ಈ ಪ್ರತಿಮೆಯನ್ನ ಅಲ್ಲಿ ಇಟ್ಟಿದ್ರು. ಈಗ ಬಿಜೆಪಿಯವರು ಅದನ್ನ ಒಪ್ಕೊಳ್ಳಕ್ ಆಗ್ಲಾರ್ದ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಅಲ್ಲಿನ ಸ್ಥಳೀಯರು ಅದನ್ನ ಒಡೆದ ಹೊರಗೆ ಹಾಕ್ಯಾರ. ಘಟನೆಗಳು ಬಹಳ ಆಗ್ಯಾವ್ರಿ. ಇದಕ್ಕಾಗಿನ ಎಲೆಕ್ಷನ್ ಕಮಿಷನ್ ಹೈ ಅಲರ್ಟ್ ಘೋಷಣೆ ಮಾಡೈತಿ. ಅದಷ್ಟೇ ಅಲ್ರಿ, ಮಮತಕ್ಕ ಒಂದು ಮಾತು ಹೇಳಿದ್ರು, 100ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಲೂಟ್ ಮಾಡೈತಿ ಬಿಜೆಪಿ ಅಂತ. ಇದಕ್ಕೆ ಸಮರ್ಥನೆ ಕೊಟ್ಟಿದ್ದು ಕಾಂಗ್ರೆಸ್ನ ಯುವ ರಾಜ ರಾಹುಲ್ ಗಾಂಧಿ ಅವರು. ಬಿಜೆಪಿ ಬಂಗಾಳದಾಗ ಗೆದ್ದಿದ್ದನ್ನ ತಡ್ಕೊಳಕ್ ಆಗ್ಲಿಲ್ಲ. TMC ಪರವಾಗಿ ಮಾತಾಡಕ್ ಶುರು ಮಾಡಿದ್ರು. ಹೌದು, ಮಮತಕ್ಕ ಹೇಳಿದ್ದನ್ನ ನಾನು ಒಪ್ಕೋತೀನಿ ಅಂತ. ಆದ್ರ ಅವ್ರಿಗೆ ಒಂದು ವಿಷಯ ಗೊತ್ತಿಲ್ಲ ಅನಿಸ್ತೈತ್ರಿ. TMC ಸರ್ಕಾರ ಆಡಳಿತದಾಗಿದ್ದಾಗ ಕಾಂಗ್ರೆಸ್ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನ TMCಯ ಗೂಂಡಗಳು ಕಬ್ಜಾ ಮಾಡ್ಕೊಂಡು ಇಟ್ಕೊಂಡಿದ್ರು. ಈಗ ಬಿಜೆಪಿ ಪಶ್ಚಿಮ ಬಂಗಾಳದಾಗ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮದೇ ಆದಂತ ಕಾಂಗ್ರೆಸ್ ಕಚೇರಿಯನ್ನ TMC ಗೂಂಡಗಳಿಂದ ಬಿಡಿಸ್ಕೊಂಡು ಓಪನ್ ಮಾಡಿ ಬಲಗಾಲಿಟ್ಟು ಒಳಗೆ ಹೊಂಟಾರ. ಬಟ್ ರಾಹುಲ್ ಗಾಂಧಿ ಅವ್ರಿಗೆ TMCನೇ ಗೆಲ್ಬೇಕಾಗಿತ್ತು. ಒಂದು ಸಲ ಅಲ್ಲಿರೋ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಾರಲ್ಲ, ಅವ್ರ ಜೊತೆ ಮಾತಾಡಿ ನೋಡ್ರಿ ಸಿಚುವೇಶನ್ TMC ಸಂದರ್ಭದಾಗ ಕಾಂಗ್ರೆಸ್ಗ ಹೆಂಗಿತ್ತು ಅನ್ನೋದು. ವಂದೇ ಮಾತರಂ, ವಂದೇ ಮಾತರಂ, জাতীয় কাংগ্রেস, জাতীয় কাংগ্রেস, জাতীয় কাংগ্রেস। আমাদের পার্টি অফিস যেটা দখল করে গেছিল সেটা আমরা দখল মুক্ত করতে এসেছি আজকে এখানে আমাদের পার্টি অফিস দখল মুক্ত হতে যাচ্ছে। এতদিন যেই পার্টি অফিস আমাদের নিজেদের পার্টি অফিস, এইটাকে তৃণমূলেরা জোর জবরদস্তি দখল করেছে। আমাদের বহুদিনের দখল করা পুরনো পার্টি অফিস কংগ্রেস কার্যালয় আজকে পূজা রায়চৌধুরীর নেতৃত্বে আমরা দখল করলাম, দখল মুক্ত করলাম। ಬಂಗಾಳದಾಗ ಯಾವ ರೀತಿ ಹೊಡೆದಾಟ ನಡೆದೈತಿ ಅಂದ್ರ ಇಲ್ಲಿ ತನಕ 4 ಮಂದಿ ಸಾವಾಗೈತಿ. 2 TMC ವರ್ಕರ್ಸು, 2 ಬಿಜೆಪಿಯವರು ತಮಗೆ ತಾವೇ ಹೊಡ್ಕೊಂಡು ಸಾಯಕತ್ತಾರ. ಈ ರೀತಿ ಘಟನೆಗಳು ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕಾಗಿನ ಎಲೆಕ್ಷನ್ ಕಮಿಷನ್ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಪಾಸ್ ಮಾಡೈತಿ. ಪಶ್ಚಿಮ ಬಂಗಾಳದಾಗಿನ ಸ್ಥಿತಿ ಹೆಂಗೈತಿ ನೋಡ್ರಿ. ಪಶ್ಚಿಮ ಬಂಗಾಳದಾಗ ಪಿಯೂಷ್ ಕನೋಡಿಯಾ ಅನ್ನೋರು MLA ಆಗಿ 316 ಓಟ್ಲೆ ಗೆದ್ದಾರ. ಇವರು ತಮ್ಮ ಮಧು ಮಂಡಲ್ ಇವ್ರನ್ನ TMC ಗೂಂಡಾಗಳು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಯಾರ. ಈಗ ಪಿಯೂಷ್ ಅವ್ರು ಹೇಳಕತ್ತಾರ,
ನಾ ಇನ್ನು ಅಧಿಕಾರ ಸ್ವೀಕಾರ ಮಾಡೋ ಮುಂಚೆನೆ ನನ್ನ ತಮ್ಮನ್ನ ಕೊಂದು ಹಾಕ್ಯಾರ ಅಂತ ಅಲ್ಲಿನ ಮಂದಿ ಎಲ್ಲ ಅವರ ಮನೆಯವರೆಲ್ಲ ಬಿಕ್ಕಿ ಬಿಕ್ಕಿ ಅಳಾಕತ್ತಾರ. ಒಂದು ರೀತಿ ದಬ್ಬಾಳಿಕೆಯಿಂದ ಹೊರಬಂದ ಹಿಂದೂಗಳು ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡು ಖುಷಿ ಒಳಗ ಮಿತಿಮೀರಿ ವರ್ತಿಸಾಕತ್ತಾರ. ಇನ್ನೊಂದು ಕಡೆ TMC ಗೂಂಡಾಗಳು ಆಸ್ ಯೂಸ್ಯುವಲ್ ಸೋತಿದ್ದಕ್ಕಾಗಿ ಹೆಚ್ಚಿಗೆ ರೊಚ್ಚಿಗೆದ್ದು ದಬ್ಬಾಳಿಕೆ ಮತ್ತೆ ಹೆಚ್ಚು ಮಾಡ್ಯಾರ. ಇದೆಲ್ಲದರ ಮಧ್ಯೆ ಎಲೆಕ್ಷನ್ ಕಮಿಷನ್ ಆಲ್ರೆಡಿ ಸಾಕಷ್ಟು ರೂಲ್ಸ್ಗಳನ್ನ ಮಾಡಿತ್ತು. ಎಲೆಕ್ಷನ್ ಮುಗಿದ ಮೇಲೂ ಕೂಡ BSF ಅಲ್ಲೇ ಇರ್ತೈತಿ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ. ಈಗ ಅಷ್ಟಾದ್ರೂ ನಡೆಯಕತ್ತಿರೋದ್ರಿಂದಾಗಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಎಲ್ಲವೂ ಶಾಂತ ರೀತಿಯಿಂದ ಆಗ್ಲಿ ಅಂತ ಹೇಳಿದ್ವಿ. ಅದಷ್ಟಲ್ಲ, ಗೆದ್ದಿರೋ ಅಭ್ಯರ್ಥಿಗಳ ಸೆಲೆಬ್ರೇಷನ್ ನಡಿತೈತಿ. ಅದಕ್ಕೂ ಕೂಡ ಪೊಲೀಸರು ಸೆಕ್ಯೂರಿಟಿ ಕೊಡಬೇಕು ಅಂತ ಆದೇಶ ಮಾಡೈತಿ.